ಜೀವನ ಅತ್ಯಮೂಲ್ಯವಾಗಿದ್ದು, ವಾಹನ ಚಾಲನೆ ವೇಳೆ ಪಾನಮತ್ತರಾಗದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚರಿಸಬೇಕು ಎಂದು ಬೇವೂರು ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಪಿ ನಾಯಕ್ ಸಾರ್ವಜನಿಕರಿಗೆ ಗುಲಾಬಿ ಹೂ ವಿತರಣೆ ಮಾಡಿ ಜಾಗೃತಿ ಮೂಡಿಸಿದರು. ಪೊಲೀಸ್ ಎಂದೊಡನೆ ಏನೋ ಒಂದು ಭಯ. ಮೈ ಮೇಲೆ ಕಾಕಿ ಬಟ್ಟೆ ತೊಟ್ಟು ರಸ್ತೆಗಿಳಿದರೆ ಅವರ ಖಡಕ್ ನೋಟ ಕೆಲವೊಂದಿಷ್ಟು ಜನರಿಗೆ ನಡುಕ ಶುರುವಾಗಿ ಎಲ್ಲ ಅಲ್ಲೇ ಆಗಿಬಿಡುತ್ತದೆ. ಈ ಸನ್ನಿವೇಶದಲ್ಲಿ ಬೇವೂರು ಠಾಣೆಯ ಪಿಎಸ್ಐ ನಾಯಕ್ ಅವರು ಹೆಲ್ಮೆಟ್ ಜಾಗೃತಿ ಮೂಡಿಸಲು ರಸ್ತೆಗಿಳಿದಾಗ ಜನರು ಒಂದು ಕ್ಷಣ ಭಯಭೀತರಾಗಿ ಪ್ರಸಂಗ ನಡೆಯಿತು. ಆದರೆ ಜನಗಳಿಗೆ ಹೆಲ್ಮೆಟ್ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದು ಹೇಳಿದ ಕ್ಷಣ ಜನ ನಿಟ್ಟುಸಿರು ಬಿಟ್ಟು ಮುಂದೆ ಬಂದರು. ಸೋಮವಾರದಂದು ಬೇವೂರು ಮುಖ್ಯ ರಸ್ತೆಯಲ್ಲಿ ಪಿಎಸ್ಐ ಎಸ್ಪಿ ನಾಯಕ್ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿ ವಾಹನ ಚಾಲಕರಿಗೆ ಗುಲಾಬಿ ಹೂ ನೀಡಿ ಮಾತನಾಡಿದರು. ಇಂದು ವಿಶ್ವದಲ್ಲಿ ಪ್ರತಿಯೊಬ್ಬರು ಸ್ಕ್ರೀನ್ ಟಚ್ ಮೊಬೈಲ್ ಬಳಕೆ ಮಾಡುತ್ತಿದ್ದೀರಿ. ಆ ಮೊಬೈಲ್ ಬೆಲೆ 10 ರಿಂದ 20 ಸಾವಿರ ರೂಪಾಯಿಗಳಿದ್ದಿರಬಹುದು. ಅಂತಹ 10-20 ಸಾವಿರ ಮೌಲ್ಯದ ಮೊಬೈಲ್ ಹಾಳಾಗಬಾರದೆಂದು ಸುರಕ್ಷಾ ಕವಚ ಅಳವಡಿಸಿ ಅದನ್ನು ಜೋಪಾನವಾಗಿರಿಸಿಕೊಳ್ಳುತ್ತೀರಿ. ಆದರೆ ದೇವರು ಕೊಟ್ಟಂತಹ ಇಂತಹ ಉತ್ತಮ ಶರೀರವನ್ನು ಕಾಪಾಡಲು ತಲೆಗೆ ಹೆಲ್ಮೆಟ್ ಹಾಕದೆ ನಿರ್ಲಕ್ಷ್ಯತನದಿಂದ ವಾಹನ ಚಾಲನೆ ಮಾಡುತ್ತೀರಿ. ಅಂದರೆ ನಿಮ್ಮ ಜೀವನ ಮೊಬೈಲ್ನಷ್ಟು ಅವಶ್ಯವಿಲ್ಲವೇ ಎಂದು ಪ್ರಶ್ನಿಸಿದರು. ನಿಮ್ಮನ್ನು ಅವಲಂಬಿಸಿ ನಿಮ್ಮ ಕುಟುಂಬದ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಇರುತ್ತಾರೆ. ಮುಂದೆ ನಿಮಗೇನಾದರೂ ವಾಹನ ಅಪಘಾತ ಸಂಭವಿಸಿದರೆ ಕೊನೆಗೆ ನಿಮ್ಮ ತಲೆಗೆ ಹೆಲ್ಮೆಟ್ ಇದ್ದರೆ ಜೀವವಾದರೂ ಉಳಿಯುತ್ತದೆ ಎನ್ನುವುದನ್ನು ಅರಿತು ಸಂಚರಿಸಬೇಕು ಎಂದು ಮನವಿ ಮಾಡಿದರು. ಇಂದು ದೇಶಾದ್ಯಂತ ವಾಹನ ಅಪಘಾತಗಳಲ್ಲಿಯೇ ಬಹಳಷ್ಟು ಜನ ಸಾವಿಗೀಡಾದ ವರದಿ ಇದೆ. ಅಪಘಾತ ಸಂಭವಿಸಿದಾಗ ಕೊನೆಗೆ ತಲೆಗೆ ಹೆಲ್ಮೆಟ್ ಇದ್ದರೆ ಕೈಕಾಲು ಮುರಿದು ಮುಂದೆ ಸರಿ ಹೋಗಬಹುದು. ಆದರೆ ಹೆಲ್ಮೆಟ್ ಇಲ್ಲದ ಪ್ರಯಾಣ ಜೀವಕ್ಕೆ ಆಪತ್ತು ಎನ್ನುವುದನ್ನು ತಿಳಿದು ವಾಹನ ಚಲಾಯಿಸಬೇಕು ಎಂದರು. ಪಿಎಸ್ಐ ನಾಯಕ್ ಅವರ ಈ ವಿನೂತನ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಲ್ಲದೆ ಎಲ್ಲರೂ ಇನ್ನು ಮುಂದೆ ಹೆಲ್ಮೆಟ್ ಧರಿಸಿ ಸಂಚರಿಸುವಂತೆ ನೆರೆದ ಜನರು ಸಹ ನಾಗರಿಕರಿಗೆ ಮನವಿ ಮಾಡುವುದು ಕಂಡು ಬಂದಿತು. ಈ ಸಂದರ್ಭದಲ್ಲಿ ಹಲವಾರು ಸಂಚಾರಿ ನಾಗರಿಕರು, ಮಹಿಳೆಯರು, ಯುವಕರು ಇದ್ದರು. ಈ ವೇಳೆ ಪೊಲೀಸ್ ಸಿಬ್ಬಂದಿಗಳಾದ ಶರಣಪ್ಪ, ಎಎಸ್ಐ ಗವಿಸಿದ್ದಯ್ಯ, ಶಂಕರಯ್ಯ, ಬಸವರಾಜ್ ಇನ್ನಿತರರು ಇದ್ದರು.